ಗೆಳೆಯರೇ ನಮಸ್ಕಾರ, ಹೇಗಿದ್ದೀರಿ ಎಲ್ರು? ಗೆಳೆಯರೇ, ಕಳೆದ ವಾರ ಪ್ರಧಾನಿ ನರೇಂದ್ರ ಮೋದಿ ಹೊಸ ಮೈಲಿಗಲ್ಲೊಂದನ್ನು ಸೃಷ್ಟಿಸಿದ್ರು. ಈಗ ಉತ್ತರ ಪ್ರದೇಶದ ಸಿಎಂ ಯೋಗಿ ಬಾಬಾ ಕೂಡ ಒಂದು ರೆಕಾರ್ಡ್ ಮಾಡಿದ್ದಾರೆ. ಮುಂದಿನ ವರ್ಷ ಅವರಿಗೆ ಮತ್ತೊಂದು ಅಗ್ನಿ ಪರೀಕ್ಷೆ ಎದುರಾಗ್ತಾ ಇದೆ. ಅಂಥದ್ರಲ್ಲಿ ಅವರು ಅಧಿಕಾರಕ್ಕೆ ಬಂದ ನಂತರ ಆಗಿರೋ ಬದಲಾವಣೆಗಳ ಕುರಿತು ಚರ್ಚೆಗಳು ನಡೀತಾನೇ ಇವೆ. ಉತ್ತರ ಪ್ರದೇಶಕ್ಕೆ ಸಿಎಂ ಆದರೂ ಕೂಡ ಯೋಗಿ ಅವರು ದೇಶಕ್ಕೆ ಮಾದರಿಯಾಗಿದ್ದಾರೆ. ಆದರೆ ಅದೇ ಉತ್ತರ ಪ್ರದೇಶದ ವಿಪಕ್ಷ ನಾಯಕ ಅಖಿಲೇಶ್ ಯಾದವ್ ಯಾವ ಒಂದು ವರ್ಗದವರನ್ನ ಓಲೈಕೆ ಮಾಡೋಕೆ ನಿಂತಿದ್ರು, ಈಗ ಅವರೇ ಈತನ ಪತ್ನಿಯನ್ನು ನಗ್ನ ಮಾಡಿದ್ದಾರೆ. ಇದನ್ನು ದೇಶಾದ್ಯಂತ ಬಿಜೆಪಿ ನಾಯಕರು ಅಖಿಲೇಶ್ ಪತ್ನಿಯ ಪರವಾಗಿ ಹೋರಾಟವನ್ನ ಮಾಡ್ತಾ ಇದ್ರೆ, ಅಖಿಲೇಶ್ ಮಾತ್ರ ಏನು ಆಗಿಲ್ಲ, ನನಗೇನು ಗೊತ್ತೇ ಇಲ್ಲ ಅನ್ನೋ ರೀತಿ ಸೈಲೆಂಟ್ ಆಗಿದ್ದಾನೆ. ಇದನ್ನೇ ಅನಿಸುತ್ತೆ ನಮ್ಮ ದೊಡ್ಡವರು ಹೇಳ್ತಾ ಇದ್ದಿದ್ದು, ಈ ತಾಯಿ ಗಂಡರು ರಾಜಕಾರಣದಲ್ಲಿ ಓಟುಗಳಿಗಾಗಿ ತಮ್ಮ ಮನೆಯ ಹೆಣ್ಣು ಮಕ್ಕಳ ತಲೆಯನ್ನ ಹಿಡಿತಾರೆ ಅಂತ. ಹಾಗಾದ್ರೆ ಉತ್ತರ ಪ್ರದೇಶದಲ್ಲಿ ಯೋಗಿ ಮಾಡಿರೋ ರೆಕಾರ್ಡ್ ಏನು, ಅಖಿಲೇಶನ ಕರ್ಮಕಾಂಡ ಏನು, ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಗೆಳೆಯರೇ, ಭಾರತದ ರಾಜಕೀಯದ ಇತಿಹಾಸದ ಪುಸ್ತಕದಲ್ಲಿ ಸದಾಕಾಲ ನೆನಪಲ್ಲಿಟ್ಟುಕೊಳ್ಳಬಹುದಾದ ಮುಖ್ಯಮಂತ್ರಿ ಯಾರು ಅನ್ನೋದನ್ನು ಯಾವುದೇ ವ್ಯಕ್ತಿಯನ್ನು ಭಾರತದ ಒಳಗೆ ಕೇಳಿದ್ರು ಅಲ್ಲಿ ಯೋಗಿ ಆದಿತ್ಯನಾಥ್ ಅವರ ಹೆಸರು ಅಗ್ರಸ್ಥಾನದಲ್ಲಿರುತ್ತೆ. ಇದನ್ನು ನಾನು ಮಾತ್ರ ಅಲ್ಲ, ಬಹಳಷ್ಟು ಜನರು ಒಪ್ಪಿಕೊಳ್ತಾರೆ. ಸತತವಾಗಿ 2 ಅಥವಾ 3 ಬಾರಿ ಸಿಎಂ ಬಹಳಷ್ಟು ಜನರು ಆಗಿರ್ತಾರೆ. ಆದರೆ ಉತ್ತರ ಪ್ರದೇಶದಲ್ಲಿ ಇದಕ್ಕೂ ಮೊದಲು ಇದ್ದ ಎಲ್ಲ ಆಡಳಿತವನ್ನು ಮುಕ್ತಾಯಗೊಳಿಸಿ ಖಡಕ್ ನಿರ್ಧಾರಗಳನ್ನು ತೆಗೆದುಕೊಂಡು ಅಲ್ಲೇ ಬಹುಮಾನವನ್ನು ಕೊಟ್ಟು ಮತ್ತೆ 2ನೇ ಬಾರಿ ಬಹುಮತದಿಂದ ಗೆದ್ದು ಬರೋದು ಸಾಮಾನ್ಯದ ವಿಚಾರ ಅಲ್ವೇ ಅಲ್ಲ. ಅಂಥದ್ರಲ್ಲಿ 2 ಬಾರಿಯೂ ತಮ್ಮ ಆಡಳಿತ ನಡೆಸೋ ರೀತಿಯನ್ನು ತೋರಿಸಿ ಮುಂದೆ ಬರೋ ಅಗ್ನಿ ಪರೀಕ್ಷೆಗೆ ಯೋಗಿ ಆದಿತ್ಯನಾಥ್ ಸಜ್ಜಾಗ್ತಾ ಇದ್ದಾರೆ. ಇದೆಲ್ಲದರ ಮಧ್ಯೆ ದೊಡ್ಡದಾದ ಮೈಲಿಗಲ್ಲನ್ನು ಸಾಧಿಸಿ ರೆಕಾರ್ಡ್ ಮಾಡಿದ್ದಾರೆ. ಅದರಲ್ಲೂ ಉತ್ತರ ಪ್ರದೇಶದ ಇತಿಹಾಸದಲ್ಲಿ ಅತ್ಯಂತ ಸುದೀರ್ಘ ಅವಧಿ ಆಡಳಿತ ನಡೆಸಿದ ಮೊದಲನೇ ಸಿಎಂ ಅನ್ನೋ ಸಾಧನೆಯನ್ನು ಮಾಡಿದ್ದಾರೆ. ಸತತ 8 ವರ್ಷ 132 ದಿನಗಳ ಕಾಲ ಈಗಾಗಲೇ ಸಿಎಂ ಆಗಿರೋದ್ರ ಮೂಲಕ ಯೋಗಿಜಿ ಹೊಸ ದಾಖಲೆಯನ್ನು ನಿರ್ಮಾಣ ಮಾಡಿದ್ದಾರೆ. ಇದಕ್ಕೂ ಮೊದಲು ಉತ್ತರ ಪ್ರದೇಶದ ಮೊದಲ ಮುಖ್ಯಮಂತ್ರಿ ಆಗಿದ್ದ ಕಾಂಗ್ರೆಸ್ನ ಗೋವಿಂದ ಪಲ್ಲಭ ಪಂತ್ 8 ವರ್ಷ 127 ದಿನಗಳ ಕಾಲ ಮುಖ್ಯಮಂತ್ರಿಯಾಗಿ ಆಡಳಿತವನ್ನು ನಡೆಸಿದ್ರು. ಅದಾದ ನಂತರ ಯಾರು ಈ ದಾಖಲೆಯನ್ನು ಮೀರಿಸೋಕೆ ಆಗಿರಲಿಲ್ಲ. ಆದರೆ ಈಗ ಬಿಜೆಪಿಯ ಯೋಗಿ ಆದಿತ್ಯನಾಥ್ ಅವರನ್ನು ಮೀರಿಸಿ ಹೊಸ ದಾಖಲೆಯನ್ನು ಬರೆದಿದ್ದಾರೆ. ಮಾರ್ಚ್ 19, 2017ರಲ್ಲಿ ಯೋಗಿ ಆದಿತ್ಯನಾಥ್ ಅವರು ಮೊದಲ ಬಾರಿಗೆ ಸಿಎಂ ಆದರು. ಆಗ ಯೋಗಿ ಆದಿತ್ಯನಾಥ್ ಅಂದರೆ ಯಾರು ಅನ್ನೋದು ಹೆಚ್ಚಾಗಿ ಯಾರಿಗೂ ಗೊತ್ತಿರಲೇ ಇಲ್ಲ. ಅದೊಂದು ಅಚ್ಚರಿ ಆಯ್ಕೆ ಆಗಿತ್ತು. ಆಗ ಬಹಳಷ್ಟು ಜನರು, ಅಯ್ಯೋ ಯಾರ್ರೀ ಇದು, ಯಾರೋ ಸ್ವಾಮೀಜಿಯನ್ನು ತಗೊಂಡು ಬಂದು ಕೂರಿಸಿದ್ದಾರೆ, ಸನ್ಯಾಸಿ ಆದವನಿಗೆ ಜನರನ್ನು ಅರ್ಥ ಮಾಡ್ಕೊಳ್ಳೋಕೆ ಆಗತ್ತಾ, ಜನರ ಮನಸ್ಥಿತಿಗಳು ಗೊತ್ತಾಗತ್ತಾ, ಅವನೇನಿದ್ರು ಅಲ್ಲೆಲ್ಲೋ ಕಾವಿಯನ್ನು ಹಾಕೊಂಡು ಮಠದಲ್ಲಿ ಇರಬೇಕು ಅನ್ನೋದನ್ನು ಮಾತನಾಡಿದ್ರು. ಆದರೆ ಈ ಸನ್ಯಾಸಿ ಸ್ವಾಮಿ ಯೋಗಿ ಉತ್ತರ ಪ್ರದೇಶದ ಹಣೆ ಬರಹವನ್ನೇ ಬದಲಾಯಿಸಿ ದಿಕ್ಕನ್ನೇ ಬದಲಾಯಿಸ್ತಾರೆ ಅನ್ನೋದನ್ನು ನೋಡೋಕೆ ಹೆಚ್ಚು ಸಮಯ ಬೇಕಾಗಲಿಲ್ಲ. ಇವತ್ತು ಯೋಗಿ ನಡೆದು ಬಂದಿರೋ ಹಾದಿ, ಅವರು ಗಳಿಸಿರೋ ನಂಬಿಕೆ, ಮಾಡೋ ಕಾರ್ಯವೈಖರಿ, ತೆಗೆದುಕೊಳ್ಳೋ ದಿಟ್ಟ ನಿರ್ಧಾರಕ್ಕೆ ಜನರು ಮುಂದಿನ ಪ್ರಧಾನಿ ಅನ್ನೋದನ್ನು ಮಾತಾಡೋಕೆ ಶುರು ಮಾಡಿದ್ದಾರೆ. ಜೊತೆಗೆ ಅವರು ಮಾಡೋ ಕೆಲಸಗಳು ನಮ್ಮ ರಾಜ್ಯದಲ್ಲಿ ಯಾಕೆ ಆಗಲ್ಲ ಅನ್ನೋದನ್ನು ಇಡೀ ದೇಶದ ಎಲ್ಲ ರಾಜ್ಯಗಳ ಮತದಾರರು ಮಾತನಾಡೋಕೆ ಶುರು ಮಾಡಿದ್ದಾರೆ. ಅದರಲ್ಲೂ ಆಡಳಿತ ಮಾಡಿದರೆ ಯೋಗಿಜಿ ಹಾಗೆ ಮಾಡಬೇಕು, ಇಲ್ಲ ಅಂದರೆ ಕೈಗೆ ಬಳೆ ಹಾಕ್ಕೊಂಡು ಸೀರೆಯನ್ನು ಹಾಕ್ಕೊಂಡು ಮನೆಯಲ್ಲಿ ಮಲಗಿರಬೇಕು, ನಮ್ಮ ರಾಜಕಾರಣಿಗಳು ನಾಲಾಯಕ್ಗಳು ಅನ್ನೋದನ್ನು ನಮ್ಮ ಮಧ್ಯೆ ಇರೋ ಕೆಲ ರಾಜಕಾರಣಿಗಳನ್ನು ನೋಡಿ ಮತದಾರರು ಹೇಳೋಕೆ ಶುರು ಮಾಡಿದ್ದಾರೆ. ಇನ್ನು ಕ್ರಿಮಿನಲ್ಗಳು ಅಂದರೆ ಉರಿದು ಬೀಳೋ ಯೋಗಿ ಮೊದಲು ಬುಲ್ಡೋಸರ್ಗಳನ್ನು ತಂದು ಮನೆಗಳನ್ನು ನೆಲಸಮ ಮಾಡಿ ಹಿಂಗೂ ರೌಡಿಗಳನ್ನು ಮತಾಂಧರರ ಹುಟ್ಟನ್ನೇ ಅಡಗಿಸಬಹುದು ಅನ್ನೋದನ್ನು ತೋರಿಸಿದ್ದೆ ಯೋಗಿ ಆದಿತ್ಯನಾಥ್. ನಾವು ಈಗ ಅದನ್ನು ಬಿಜೆಪಿ ಆಡಳಿತ ಇರೋ ಅದೆಷ್ಟೋ ರಾಜ್ಯಗಳಲ್ಲಿ ಖಾಯಂ ಆಗಿ ನೋಡ್ತಾ ಇದ್ದೀವಿ. ಜೊತೆಗೆ ಕಾಂಗ್ರೆಸ್ ಆಡಳಿತದಲ್ಲಿರೋ ಕಡೆಗಳಲ್ಲೂ ಬುಲ್ಡೋಸರ್ಗಳು ಆಗಾಗ ಸದ್ದು ಮಾಡುತ್ತವೆ. ಇದೆಲ್ಲದರ ಕ್ರೆಡಿಟ್ ಮಾತ್ರ ಯೋಗಿ ಅವರಿಗೆ ಸಲ್ಲಬೇಕು. ಈಗ ನಾವು ಎಷ್ಟೋ ರಾಜ್ಯಗಳಲ್ಲಿ ಚುನಾವಣೆಗೂ ಮೊದಲು ಯೋಗಿ ಮಾದರಿಯ ಆಡಳಿತವನ್ನು ಕೊಡ್ತೀವಿ ಅನ್ನೋದನ್ನೇ ಹೇಳಿ ಪ್ರಚಾರವನ್ನು ಮಾಡಿಕೊಳ್ತಾರೆ. ಅಲ್ಲಿಗೆ ಅದ್ಯಾವ ಮಟ್ಟಕ್ಕೆ ಯೋಗಿ ಮಾಡಲ್ ಅನ್ನೋದು ಇಂಪ್ಯಾಕ್ಟ್ ಮಾಡಿದೆ ಅನ್ನೋದನ್ನು ನಾವೆಲ್ಲರೂ ಅರ್ಥವನ್ನು ಮಾಡಿಕೊಳ್ಳಲೇಬೇಕು. ಕೇವಲ ಹಾಗಂತ ಇಲ್ಲಿ ಬಿಜೆಪಿ ಮಾತ್ರ ಯೋಗಿ ಮಾಡಲ್ ಹೆಸರನ್ನು ಹೇಳ್ಕೊಂಡು ಮತವನ್ನು ಕೇಳ್ತಾ ಇಲ್ಲ. ವಿಪಕ್ಷಗಳು ಕೂಡ ಯೋಗಿ ಮಾಡಲನ್ನು ಕಾಪಿ ಮಾಡೋಕೆ ಅದರ ಹೆಸರಲ್ಲೇ ಮತಗಳನ್ನು ಕೇಳೋಕೆ ಶುರು ಮಾಡಿದ್ದಾರೆ. ಇದೊಂಥರ ಇಲ್ಲಿಯವರೆಗೂ ಕೆಲ ಸಿಎಂಗಳು ಶೆಂಡರ ಆಗಿದ್ದವರು ಈಗ ಗಂಡಸರಾಗ್ತಾ ಇದ್ದಾರೆ ಅನ್ನೋದನ್ನು ನಮ್ಮ ಜನರು ಕೂಡ ಮಾತನಾಡ್ತಾನೆ ಇದ್ದಾರೆ. ತಾಕತ್ತಿದ್ರೆ ಯೋಗಿ ಅವರ ಹಾಗೆ ಆಡಳಿತವನ್ನು ಮಾಡಿ ಅನ್ನೋದನ್ನು ಕೂಡ ಕೇಳ್ತಾರೆ. ಆದರೆ ಯಾರು ಹೇಗೆ ಆಡಳಿತವನ್ನು ಮಾಡಿದ್ರು, ಯೋಗಿ ಆದಿತ್ಯನಾಥ್ ಅವರ ಹಾಗೆ ಆಡಳಿತವನ್ನು ಮಾಡೋದು ಮಾತ್ರ
ಕನಸಿನ ಮಾತು. ಯೋಗಿಗೆ ಯೋಗಿಯೇ ಸಾಟಿ ಅನ್ನೋದು ನಮ್ಮ ಎಲ್ಲ ಜನರಿಗೂ ಗೊತ್ತೇ ಇದೆ ಗೆಳೆಯರೆ. ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಅವರಿಗೆ ಸದ್ಯಕ್ಕೆ ಇರೋ ಪ್ರಮುಖ ಎದುರಾಳಿ ಅಂದರೆ ಅದು ಅವಿವೇಕಿ ಅಖಿಲೇಶ ಅನ್ನೋದು ಎಲ್ರಿಗೂ ಗೊತ್ತೇ ಇದೆ. ಅದರಲ್ಲೂ ಹಿಂದೂಗಳ ಬಗ್ಗೆ ಬಾಯಿಗೆ ಬಂದ ಹಾಗೆ ಮಾತಾಡಿಕೊಂಡು ಮುಸಲ್ಮಾನರನ್ನು ಓಲೈಕೆ ಮಾಡೋ ಇವನ ಬಗ್ಗೆ ಹೇಳೋಕೆ ಬದನೆಕಾಯಿ ಏನಿದೆ, ಅದನ್ನೇ ಸತತವಾಗಿ ಮಾಡಿಕೊಂಡು ಬಂದಿದ್ದಾನೆ. ಆದರೆ ಈಗ ನಡೆದಿರೋ ಅದೊಂದು ಘಟನೆ ಅಖಿಲೇಶ್ ಮರ್ಯಾದೆಯನ್ನು ಬೀದಿಯಲ್ಲಿ ಹರಾಜು ಹಾಕ್ತಾ ಇದೆ. ಈ ಮರ್ಯಾದೆ ಇವನಿಗೆಲ್ಲಿದೆ ಬಿಡಿ ಸರ್ ಅನ್ಬೇಡಿ. ಯಾಕಂದರೆ ಕೆಲ ದಿನಗಳ ಹಿಂದೆ ಅಖಿಲೇಶ ತಮ್ಮ ಕುಟುಂಬದ ಜೊತೆಗೆ ಪಾರ್ಲಿಮೆಂಟ್ ಭವನದ ಬಳಿ ಇರೋ ಒಂದು ಮಸೀದಿಗೆ ಭೇಟಿಯನ್ನು ಕೊಟ್ಟಿದ್ದ. ಅಲ್ಲಿ ತಮ್ಮ ಬೆಂಬಲಿಗರ ಜೊತೆಗೆ ಮೀಟಿಂಗ್ ಕೂಡ ಮಾಡಿದ್ರು. ಅದು ದೊಡ್ಡ ಸುದ್ದಿ ಕೂಡ ಆಗಿತ್ತು. ಮಸೀದಿ ಅಖಿಲೇಶ್ ಬೆಂಬಲಿಗರು ಅಂದರೆ ಯಾರು ಅನ್ನೋದು ನಾನೇನು ಹೇಳಬೇಕಾಗಿಲ್ಲ, ಗೊತ್ತಲ್ಲ. ಓಲೈಕೆ ರಾಜಕಾರಣ ಮಾಡೋಕೆ ಬಳಕೆ ಮಾಡಿಕೊಳ್ಳೋ ಮುಸಲ್ಮಾನ ಬಾಂಧವರು ಅಂತ ಈ ಬಡ್ಡಿ ಮಕ್ಕಳೇ ಹೇಳ್ಕೊಳ್ಳೋರು. ಅದರ ಫೋಟೋಗಳು ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡಿ ಅಖಿಲೇಶ್ ಯಾದವ್ ಪತ್ನಿ ಡಿಂಪಲ್ ಯಾದವ್ ಎಲ್ಲರೂ ಕುಳಿತಿರೋದನ್ನು ಕೂಡ ಜನರೆಲ್ಲ ನೋಡಿದ್ರು. ಮಾಧ್ಯಮದಲ್ಲಿ ಚರ್ಚಾ ಕಾರ್ಯಕ್ರಮವೊಂದರಲ್ಲಿ ಇಸ್ಲಾಂನ ಧರ್ಮಗುರು ಒಬ್ಬ ಮಾತಾಡ್ತಾನೆ. ಅಲ್ಲಿ ಅವನು ಹೇಳಿರೋ ಮಾತು, ಹಿಂದೂ ಹೆಣ್ಣು ಮಕ್ಕಳ ಬಗ್ಗೆ ಈ ಬಡ್ಡಿ ಮಕ್ಕಳಿಗೆ ಅದ್ಯಾವ ಭಾವನೆ ಇದೆ, ಹಿಂದೂ ಹೆಣ್ಣು ಮಕ್ಕಳನ್ನು ಯಾವ ದೃಷ್ಟಿಯಲ್ಲಿ ನೋಡ್ತಾರೆ ಅನ್ನೋದು ಈಗ ಜಗಜ್ಜಾಹೀರಾಗ್ತಾ ಇದೆ. ಇಲ್ಲಿ ಚರ್ಚೆಯ ಸಮಯದಲ್ಲಿ ಮೌಲಾನಾ ಸಾಜಿದ್ ರಶೀದಿ ಮಸೀದಿ ಒಳಗೆ ಮುಸ್ಲಿಂ ಮಹಿಳೆ ಸಾಂಪ್ರದಾಯಿಕವಾಗಿ ಉಡುಗೆಯನ್ನು ತೊಟ್ಟು ಕೂತ್ಕೊಂಡಿದ್ಲು. ಆದರೆ ಅಖಿಲೇಶ್ ಯಾದವ್ ಪತ್ನಿ ಡಿಂಪಲ್ ಯಾದವ್ ಮಾತ್ರ ನಗ್ನರಾಗಿದ್ರು, ಅಂದರೆ ಬೆತ್ತಲಾಗಿದ್ರು ಅನ್ನೋದನ್ನ ಹೇಳ್ತಾನೆ. ಆಗ ನಿರೂಪಕ, ಹಿಂಗೆಲ್ಲ ನೀವು ಮಾತನಾಡಬಾರ್ದು, ಮಹಿಳೆಯರ ಬಗ್ಗೆ ಲೈವ್ ಪ್ರೋಗ್ರಾಮಲ್ಲಿ ಹಿಂಗೆಲ್ಲ ಮಾತಾಡೋದು ಸರಿಯಲ್ಲ ಅಂದಾಗ ಈ ಮೌಲಾನ, ನಾನೇನು ತಪ್ಪು ಹೇಳಿಲ್ಲ, ಬೇಕಾದರೆ ಆ ಫೋಟೋವನ್ನು ನೋಡಿ ಅಂತ ಹೇಳ್ತಾನೆ. ನಿಜವಾಗ್ಲೂ ಆ ರೀತಿಯಾದ ಫೋಟೋ ಇದೆಯಾ ಅಂತ ನೋಡಿದರೆ ಯಾವುದೇ ಅಂತ ಫೋಟೋ ಇಲ್ಲ. ಡಿಂಪಲ್ ಯಾದವ್ ಹಿಂದೂ ಮಹಿಳೆಯರ ರೀತಿ ಕೂತ್ಕೊಂಡಿದ್ದಾರೆ. ಇದೇ ಕಾರಣಕ್ಕೆ ಮೌಲಾನ ಹಾಗೆ ಹೇಳಿದ್ದಾನೆ ಅನ್ನೋದು ಗೊತ್ತಾಗ್ತಾ ಇದೆ. ಅಲ್ಲಿಗೆ ಅರ್ಥ, ನಮ್ಮ ಮಸೀದಿ ಒಳಗೆ ಯಾವುದೇ ಮತದವರು ಆದರೂ ಬುರ್ಕಾ ಹಾಕ್ಕೊಂಡು ಹಿಜಾಬನ್ನು ಧರಿಸ್ಕೊಂಡು ಬರಬೇಕು, ಇಲ್ಲ ಅಂದರೆ ಅವರೆಲ್ಲ ನಮಗೆ ಬೆತ್ತಲಾಗಿ ಕಾಣಿಸ್ತಾರೆ ಅನ್ನೋದನ್ನು ಹೇಳಿದ್ದಾನೆ ಅನ್ನೋದು ಗೊತ್ತಾಗ್ತಾ ಇದೆ. ಆದರೂ ನನಗೆ ಒಂದು ವಿಷಯ ಗೊತ್ತಾಗಲಿಲ್ಲ, ಇದೆಲ್ಲ ಕುರಾನ್ನ ಅದ್ಯಾವ ಮೂಲೆಯಲ್ಲಿ ಅದ್ಯಾವ ಅಧ್ಯಾಯದಲ್ಲಿ ಯಾವ ಕಡೆ ಇದೆ ಅನ್ನೋದಾದರೂ ಯಾವನಾದರೂ ಹೇಳ್ತಾನ ಅಂದರೆ ಅದನ್ನು ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ಯಾಕಂದರೆ ಕುರಾನ್ನಲ್ಲಿ ಇಂತಹ ಉಲ್ಲೇಖ ಎಲ್ಲೂ ನಮಗೆ ಸಿಗೋದು ಇಲ್ಲ. ಆದರೆ ಮೌಲಾನ ಆದವನ ಮನಸ್ಥಿತಿ ಹೀಗೆ ಅಂದರೆ ಅವನು ಅದೇಗೆ ಒಂದು ವರ್ಗದ ಜನರನ್ನು ಉದ್ಧಾರ ಮಾಡ್ತಾನೆ, ಅವರ ಮನಸ್ಥಿತಿಗಳನ್ನು ಹೇಗೆ ಸರಿ ಮಾಡ್ತಾನೆ, ಅವರನ್ನು ಹೇಗೆ ಒಳ್ಳೆಯ ದಾರಿಯಲ್ಲಿ ಕರೆದುಕೊಂಡು ಹೋಗ್ತಾನೆ. ಆದರೆ ಇಷ್ಟೆಲ್ಲ ಆಗ್ತಾ ಇರೋವಾಗ ಅತಿಯಾದ ಓಲೈಕೆ ಮಾಡೋಕ್ಕೆ ಹೋಗಿ ಹೀಗಾಗಿದೆ, ಇದೆಲ್ಲ ಬೇಕಿತ್ತ ಅಂತ ನಮ್ಮ ಜನರು ಕೇಳ್ತಾ ಇದ್ದಾರೆ. ಇದನ್ನು BJP ಮತ್ತು NDA ನಾಯಕರು ಡಿಂಪಲ್ ಯಾದವ್ ಪರವಾಗಿ ಹೋರಾಟವನ್ನು ಮಾಡೋಕ್ಕೆ ಶುರು ಮಾಡಿದ್ದಾರೆ. ಯಾಕಂದರೆ ಡಿಂಪಲ್ ಯಾದವ್ ಲೋಕಸಭಾ ಸದಸ್ಯೆ. ಇಂತಹ ಲೋಕಸಭಾ ಸದಸ್ಯ ಬಗ್ಗೆ ಇಂತಹ ಅಸಹ್ಯಕರವಾದ ಹೇಳಿಕೆಯನ್ನು ಸಹಿಸೋಕೆ ಸಾಧ್ಯ ಇಲ್ಲ. ಇದನ್ನು ನಾವೆಲ್ಲರೂ ಖಂಡಿಸ್ತೀವಿ, ಹೋರಾಟವನ್ನು ಮಾಡ್ತೀವಿ ಅಂತಿದ್ರೆ ಡಿಂಪಲ್ ಯಾದವ್ ಗಂಡ ದಂಡಪಿಂಡ ಆಗಿರೋ ಅಖಿಲೇಶ್ ಯಾದವ್ ಮಾತ್ರ ಅದನ್ನು ವಿರೋಧವನ್ನು ಮಾಡಲಿಲ್ಲ, ಜೊತೆಗೆ ಅಲ್ಲಿ ಏನೂ ಆಗಿಲ್ಲ ಅನ್ನೋ ಹಾಗೆ ಆಡ್ತಾ ಇದ್ದಾನೆ. ಇದಕ್ಕೆ ಅನಿಸುತ್ತೆ ನಮ್ಮಲ್ಲಿ ದೊಡ್ಡವರು ಆಗಾಗ ಹೇಳ್ತಾ ಇರ್ತಾರೆ, ಈ ರಾಜಕಾರಣಿಗಳು ಅಧಿಕಾರ ಮತ್ತು ಓಲೈಕೆ ಮಾಡೋಕ್ಕೆ ತಾಯಿ ಗಂಡಂದ್ರು ಆಗ್ತಾರೆ, ಹೆತ್ತ ತಾಯಿಯ ಲಾಡಿಯನ್ನು ಬಿಚ್ಚಿ ಬಿಡ್ತಾರೆ, ಅವರ ಮನೆಯ ಹೆಣ್ಣು ಮಕ್ಕಳನ್ನು ಅಡ ಇಡ್ತಾರೆ ಅಂತ. ಇದು ಈ ಅಖಿಲೇಶ್ ಅನ್ನೋ ಅವಿವೇಕಿಯನ್ನು ನೋಡಿದರೆ ಈಗ ಗೊತ್ತಾಗ್ತಾ ಇದೆ. ಆದರೂ ತನ್ನ ಪತ್ನಿಯ ಬಗ್ಗೆ ಕೆಟ್ಟದಾಗಿ ಮಾತನಾಡಿದವನನ್ನೇ ಖಂಡಿಸೋಕ್ಕೆ ತಾಕತ್ತಿಲ್ಲದ ಇವನು ಅದೇಗೆ ಒಂದು ರಾಜ್ಯದ ಹೆಣ್ಣು ಮಕ್ಕಳನ್ನು ಕಾಪಾಡ್ತಾನೆ ಅನ್ನೋದು ನನಗಂತೂ ಗೊತ್ತಿಲ್ಲ. ಅಲ್ಲ ರೀ, ಓಲೈಕೆಯನ್ನು ಮಾಡಬೇಕು ನಿಜ, ಆದರೆ ಈ ಮಟ್ಟಕ್ಕೆ ಓಲೈಕೆ ಮಾಡೋದು ಅದೆಷ್ಟರ ಮಟ್ಟಿಗೆ ಸರಿ? ಖುದ್ದು ತನ್ನ ಪತ್ನಿಯ ಬಗ್ಗೆ ಮಾತಾಡಿದ್ರು ಅದನ್ನೇ ವಿರೋಧವನ್ನು ಮಾಡೋದಕ್ಕೆ ಆಗದೆ ಅಷ್ಟು ಓಲೈಕೆ ರಾಜಕಾರಣ ಬೇಕಾ? ಗೊತ್ತಿಲ್ಲಪ್ಪ, ಹಾಳಾಗಿ ಹೋಗಲಿ. ಅಖಿಲೇಶ್ ಏನೋ ಕೈಲಾಗದವನು. ಇನ್ನು ತಮ್ಮ ಮೇಲಿನ ಇಂತಹ ಹೇಳಿಕೆಗೆ ಡಿಂಪಲ್ ಯಾದವ್ ಆದರೂ ಮಾತನಾಡ್ತಾರಾ ಅಂದರೆ ಆಕೆ ಅಖಿಲೇಶ್ಗಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳಿಕೆಯನ್ನು ಕೊಟ್ಬಿಟ್ಟಿದ್ದಾಳೆ. ಅದರಲ್ಲೂ NDA ವಿರುದ್ಧವೇ ಮಾತನಾಡಿ ಇಂತಹ ಹೋರಾಟವನ್ನು ಮಣಿಪುರದಲ್ಲಿ ಆಗಿರೋ ಘಟನೆ ಇದೆಯಲ್ಲ ಅಲ್ಲಿ ಮಾಡಿದರೆ ಚೆನ್ನಾಗಿರ್ತಿತ್ತು ಅಂತಾರೆ. ಆದರೆ ಮಣಿಪುರದ ಘಟನೆ ಯಾಕೆ ಆಗಿದೆ, ಅಲ್ಲಿ ಏನಾಗಿದೆ, ಅಲ್ಲಿ ರಾಹುಲ್ ಗಾಂಧಿಯ ಸ್ನೇಹಿತ ಒಬ್ಬ ಯಾಕೆ ಸುಮಾರು 8 ತಿಂಗಳುಗಳ ಕಾಲ ವಿದೇಶದಿಂದ ಬಂದು ಅಲ್ಲಿದ್ದ, ಅದೆಲ್ಲ ಗೊತ್ತಿರೋರಿಗೆ ಗೊತ್ತಿರುತ್ತೆ. ಇಲ್ಲಿ ಈಕೆಯ ಮೇಲೆ ಬಂದಿರೋ ಅಸಹ್ಯಕರವಾದ ಹೇಳಿಕೆಯನ್ನು ಕೂಡ ಖಂಡಿಸದೆ ಇರೋ ಈಕೆಯನ್ನು ಅದ್ಯಾವ ಜನರು ಆಯ್ಕೆಯನ್ನು ಮಾಡಿದ್ರೋ, ಈಕೆಯನ್ನು ಆಯ್ಕೆ ಮಾಡಿದ ಹೆಣ್ಣು ಮಕ್ಕಳನ್ನು ಅದು ಹೇಗೆ ಕಾಪಾಡ್ತಾರೋ ಗೊತ್ತಿಲ್ಲ. ಇದರ ಜೊತೆಗೆ ಡಿಂಪಲ್ ಯಾದವ್ ಆಪರೇಷನ್ ಸಿಂಧೂರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದ ಮಹಿಳಾ ಅಧಿಕಾರಿಯ ಬಗ್ಗೆ ನಾಲಿಗೆಯನ್ನು ಹರಿಬಿಟ್ಟಿದ್ದ BJP ನಾಯಕನನ್ನು ಉದಾಹರಣೆಗೆ ತಗೊಂಡು BJP ನಾಯಕರಿಗೆ ನಮ್ಮ ಸೈನಿಕರ ಮೇಲೆ ಗೌರವ ಇಲ್ಲ ಅನ್ನೋದನ್ನು ಹೇಳ್ತಾರೆ. ಇಲ್ಲಿ
ಯಾವುದಕ್ಕೆ ಯಾವಾಗ ಮಾತನಾಡಿದ್ರು ಅನ್ನೋದು ಅವರಿಗೆ ಗೊತ್ತಾಗಬೇಕು. ಒಟ್ಟಿನಲ್ಲಿ ಅಖಿಲೇಶ್ ಮತ್ತೆ ಅಖಿಲೇಶನ ಪತ್ನಿ ಖುದ್ದು ಅವರಿಗೆ ಅವರ ಕುಟುಂಬಕ್ಕೆ ಅವಮಾನ ಆದರೂ ಅಖಿಲೇಶ್ ಕುಟುಂಬವನ್ನು ಏನು ಮಾಡಿದ್ರು, ನಮ್ಮನ್ನು ಮಾತ್ರ ಅಖಿಲೇಶ್ ಕೈ ಬಿಡಲ್ಲ ಅನ್ನೋ ಸಂದೇಶವನ್ನು ಮುಸಲ್ಮಾನ ಬಾಂಧವರಿಗೆ ಕೊಟ್ಕೊಂಡಿದ್ದಾರೆ. ಈಗ ಸಿದ್ದರಾಮಯ್ಯ ಅವರಿಗೆ ಇವರು ಒಂಥರ ಕಾಂಪಿಟೇಟರ್ ಆಗಿದ್ದಾರೆ. ಇದೆಲ್ಲ ಮುಂದೆ ಸಮಾಜವಾದಿ ಪಕ್ಷಕ್ಕೆ ಯಾವ ರೀತಿಯಾಗಿ ಹೊಡೆತವನ್ನು ಕೊಡುತ್ತೆ ಅನ್ನೋದನ್ನು ಕಾದು ನೋಡಬೇಕು. ಅದೇನೇ ಆದರೂ ನಾವು ಭಾರತೀಯರಾಗಿ ಒಂದು ಹೆಣ್ಣಿನ ಮೇಲೆ ಇಂತಹ ಅಸಹ್ಯಕರವಾದ ಹೇಳಿಕೆಯನ್ನು ಖಂಡಿಸ್ತೀವಿ. ಆದರೆ ನಮ್ಮಲ್ಲಿರೋ ಹೇಸಿಗೆ ತಿನ್ನೋ ಹಂದಿಗಳ ಮನಸ್ಥಿತಿಗಳು ಯಾವ್ಯಾವ ಸಮಯದಲ್ಲಿ ಹೇಗೆಲ್ಲ ಹೊರಗೆ ಬರುತ್ತವೆ ಅನ್ನೋದು ಇದರಿಂದ ಗೊತ್ತಾಗತ್ತೆ. ಹಿಂದೂಗಳ ವಿರುದ್ಧ ಬಹುತೇಕರ ಮನಸ್ಥಿತಿ ಏನು ಅನ್ನೋದು ಹೆಣ್ಣು ಮಕ್ಕಳ ಬಗ್ಗೆ ಅವರಿಗಿರೋ ಹೊಲಸು ಯೋಚನೆಗಳು ಏನು ಅನ್ನೋದು ಹೊರಗೆ ಬಂದಿದೆ ಅಷ್ಟೇ. ಇದು ಗೆಳೆಯರೆ ಯೋಗಿ ಮಾಡಿರೋ ಸಾಧನೆ ಮತ್ತು ಅಖಿಲೇಶನ ಅತಿಯಾದ ಓಲೈಕೆ ರಾಜಕಾರಣ ಅವರ ಮನೆಯ ಹೆಣ್ಣು ಮಕ್ಕಳನ್ನೇ ಬೆತ್ತಲು ಮಾಡ್ತಿರೋದ್ರ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.